ಪರಿಚಯ ಸರ್. ನಮಸ್ಕಾರ. ನಾನು ಡಾಕ್ಟರ್ ಕೆ ಬಿ ಲಿಂಗರಾಜು ಅಂತ ಮೈಸೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷನಾಗಿದ್ದೇನೆ. ಈ ಒಂದು ಸಂಸ್ಥೆಗೆ ಕಳೆದ 3 ವರ್ಷದಿಂದ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಮೈಸೂರು ನಗರದ ಕೈಗಾರಿಕೆಗಳ ಅಭಿವೃದ್ಧಿಗೆ, ಕೈಗಾರಿಕೆಗಳ ಉತ್ತೇಜನಕ್ಕೆ, ಯುವ ಸಬಲೀಕರಣಕ್ಕಾಗಿ ನಾವು ಈ ಸಂಸ್ಥೆ ಶ್ರಮ ಕೊಟ್ಟು ಒಂದು ಒಗ್ಗೂಡಿಸಿ ಮತ್ತು ಸಿಂಗಲ್ ವಿಂಡೋದಿಂದ ಯಾರು ಕೈಗಾರಿಕೆ ಮಾಡ್ತಾರೆ ಅವ್ರಿಗೆ ನಾವು ನಿವೇಶನ ಕೊಡಿಸೋದಕ್ಕೆ ಶಿಫಾರಸು ಮಾಡ್ತೀವಿ. ಮತ್ತು ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಿಗೆ ಸರ್ಕಾರದ ಜೊತೆಯಲ್ಲಿ ಒಡನಾಡಿಯಲ್ಲಿ ಕೆಲಸ ಮಾಡಿ, ಮತ್ತು FKCCನಲ್ಲಿ ನಾವು ಡೈರೆಕ್ಟರ್ ಆಗಿದ್ದೀನಿ ಮತ್ತು ಕಾಸಿಯಾದಲ್ಲೂ ಕೂಡ ಡೈರೆಕ್ಟರ್ ಆಗಿದ್ದೀನಿ. ಅದು ನಮ್ಮ ಒಕ್ಕೂಟದ ಒಂದು ಸಂಸ್ಥೆ. ಅವೆರಡರ ಮುಖಾಂತರ ನಾವು ಎರಡರಲ್ಲೂ ಡೈರೆಕ್ಟರ್ ಆಗಿರೋದ್ರಿಂದ ನಮ್ಮ ಮೈಸೂರು ನಗರದಲ್ಲಿ ಯಾರು ಕೈಗಾರಿಕೆ ಮಾಡ್ತಾರೆ ಅಥವಾ ಉದ್ಯಮ ಮಾಡ್ತಾರೆ ಅವ್ರಿಗೆ ನಾವು ಸಹಾಯಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ನಿಮ್ಮ ಮೈಸೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ದೇಹ ಉದ್ದೇಶ ಏನಿದೆ ಸರ್? ಸರ್, ಮೈಸೂರು ಬೆಳಿಬೇಕು, ಮೈಸೂರು ಅಭಿವೃದ್ಧಿ ಆಗಬೇಕು, ಮೈಸೂರಿನಲ್ಲಿರುವಂಥ ಯುವಕರುಗಳಿಗೆ ಕೆಲಸ ಬರಬೇಕು, ಮತ್ತು ಕೆಲಸ ಬೇರೆಯವ್ರಿಗೆ ಕೊಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಮತ್ತು ವ್ಯಾಪಾರ ಅಭಿವೃದ್ಧಿ ಆಗಬೇಕು, ಜೊತೆಗೆ ಮೈಸೂರು ನಗರದ ಒಂದು ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಸಹಕಾರ ಬೇಕು ಅನ್ನೋದು ಈ ಸಂಸ್ಥೆಯ ಉದ್ದೇಶ. ಇದರ ಜೊತೆಗೆ ನಾವು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ನಮ್ಮ ಸುತ್ತಮುತ್ತಲ ಯಾವುದು KRS ಇರ್ಬೋದು, ಶ್ರೀರಂಗಪಟ್ಟಣ ಇರ್ಬೋದು, ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಇರ್ಬೋದು, ಬಿಳಿಗಿರಿ ರಂಗನ ಬೆಟ್ಟ ಇರ್ಬೋದು, ಅಥವಾ ಕಾವೇರಿ ಬೇಸ್ನಲ್ಲಿ ಯಾವ್ದು ಬರ್ತದೆ, ಚಾಮುಂಡಿ ಬೆಟ್ಟ ಇರ್ಬೋದು, ಮತ್ತು ಮೈಸೂರಿನ ಪಾರಂಪರಿಕ ಕಟ್ಟಡಗಳ ಒಂದು ವಿನ್ಯಾಸನ ಸಂರಕ್ಷಿಸುವಂಥ ಒಂದು ವ್ಯವಸ್ಥೆ ಆಗ್ಬೋದು. ಹೆರಿಟೇಜ್ ಮೈಸೂರು ಆದ್ದರಿಂದ ಹೆರಿಟೇಜ್ ಬಗ್ಗೆ ನಾವು ಒತ್ತು ಕೊಟ್ಟು ಪ್ರವಾಸೋದ್ಯಮನ ಅಭಿವೃದ್ಧಿಪಡಿಸಲಿಕ್ಕೆ ಏನೇನಾಗಬೇಕು ಎಲ್ಲ ಕಾರ್ಯಗಳನ್ನು ಮಾಡ್ತೀವಿ. ಅದೆಲ್ಲದಕ್ಕಿಂತ ಹೆಚ್ಚು ವಿಶ್ವವಿಖ್ಯಾತ ದಸರಾ ಕಾರ್ಯಕ್ರಮನ ಅದ್ದೂರಿಯಾಗಿ ನಡೆಸಲಿಕ್ಕೆ ಮತ್ತು ಅದಕ್ಕೆ ಬೇಕಾದಂಥ ಇನ್ಪುಟ್ಸ್ ಏನಿದೆ ಸರ್ಕಾರಕ್ಕೆ ಎಲ್ಲನೂ ಕೊಡ್ತಾ ಇದ್ದೀವಿ ಸರ್. 1964ರಲ್ಲಿ ನಿಮ್ಮ ಸಂಸ್ಥೆ ಉದ್ಭವ ಆಗ್ತು. ಅದು ಫೌಂಡರು ಕೂಡ FK ಇರಾನಿ ಮತ್ತು ಬಸವಯ್ಯ ಅವರು. ಅವ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮೈಸೂರು ನಗರದಲ್ಲಿ ಪ್ರಪ್ರಥಮವಾಗಿ ಮೈಸೂರಿನಲ್ಲಿ FK ಇರಾನಿ ಅವರು ಜಾವಾ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಯನ್ನು, ಜಾವಾ ಬೈಕ್ಗಳ ತಯಾರು ಮಾಡುವಂಥ ಒಂದು ಕಾರ್ಖಾನೆಯನ್ನು ಸ್ಥಾಪಿಸಿದ್ರು. ಆಗ ಸುತ್ತಮುತ್ತಲ ಗ್ರಾಮಗಳಲ್ಲಿ ನಮಗೆ ಲೇಬರ್ ಬೇಕು ಅಂತ ಕೇಳಿದಾಗ ಯಾರನ್ನು ನಾವು ವ್ಯವಸಾಯಕ್ಕೆ, ನಿಮಗೆ ಫ್ಯಾಕ್ಟ್ರಿಗೆ ಜನ ಕಳಿಸಿದ್ರೆ ನಾವು ವ್ಯವಸಾಯಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ ಜನ ಕಳಿಸಿಲ್ಲ. ಆಗ ಅವ್ರೇನು ಮಾಡಿದ್ರು, ಬೇರೆ ಕಡೆಯಿಂದ, ಬೇರೆ ರಾಜ್ಯದಿಂದ ಕೆಲವೊಂದು ಕರ್ಕೊಂಡು ಬಂದರು ಟೆಕ್ನಿಕಲ್ಸ. ನಂತರ ಹೆಲ್ಪರ್ಗೆಲ್ಲ ಇಲ್ಲಿ ಅವ್ರನ್ನ ನಮ್ಮ ಏನು ಜಾತಿ ಪರಿಶಿಷ್ಟ ಪಂಗಡದ ಜಾಸ್ತಿ ಜನಗಳನ್ನ ನಾನು ಇಲ್ಲೇ ಸ್ಥಳೀಯನಾದ್ದರಿಂದ ಇಲ್ಲಿ ಅವ್ರಿಗೆ ಕೆಲಸದ ಉದ್ಯೋಗದ ಒಂದು ಅವಕಾಶವನ್ನು ಕೊಡಿಸ್ತು. ಆ ಒಂದು ಉದ್ದೇಶದಿಂದ ಆ ಕೈಗಾರಿಕೆ ಬೆಳೀತು. ಅದ ನಂತರ KRS ರೋಡ್ನಲ್ಲಿ ಪ್ಲಾಸ್ಟೋಸ್ಯಾಕ್ಸ್ ಅಂತ ಒಂದು, ಚಾಮುಂಡಿ ಪ್ಲಾಸ್ಟೋಸ್ಯಾಕ್ಸ್ ಅಂತ, ಮತ್ತು ಸುನಂದ ಆರೋಮೆಟಿಕ್ ಅಂತ ಕಂಪ್ನಿಗಳು ಓಪನ್ ಆದವು. ನಂತರದ ಬೆಳವಣಿಗೆಯಲ್ಲಿ ಮೈಸೂರಿನ ಕೈಗಾರಿಕಾ ಬೆಳವಣಿಗೆಗೆ ಮೈಸೂರಿನ ಅರಸರಾದಂಥ ಮುಖ್ಯಮಂತ್ರಿ ಆಗಿದ್ದಂಥ D. ದೇವರಾಜ ಅರಸನವರ ಕೊಡುಗೆ ಭಾಳ. ಅವರ ಒಂದು ಕೊಡುಗೆಯಿಂದ ವಿಕ್ರಾಂತ್, ಈಗೇನು JK ಟೈರ್ ಇದೆ ಅದನ್ನು ಸ್ಥಾಪನೆ ಆಯಿತು. ಅದರ ನಂತರ ಯಾದಗಿರಿನಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಆಯಿತು. ಮತ್ತು ಅದಲ್ಲದೆ ಯಾವ್ಯಾವ ಒಂದು ಹೆಬ್ಬಾಳ ಕೈಗಾರಿಕಾ ಪ್ರದೇಶಕ್ಕೆ ಮಾಡಬೇಕು ಅಂತ ಅಡಿಗಲ್ ಹಾಕಿದ್ರು. ಅದ ನಂತರ SF ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಆದ ನಂತರ ಇನ್ಫೋಸಿಸ್ಗೆ ಜಮೀನು ಕೊಟ್ಟು ಆ ಒಂದು ಕಾರ್ಖಾನೆ ಬರಲಿಕ್ಕೆ, ಮತ್ತು ಹೆಬ್ಬಾಳ ಕೈಗಾರಿಕಾ ಪ್ರದೇಶನ ಅಭಿವೃದ್ಧಿ ಮಾಡಲಿಕ್ಕೆ ಸುಮಾರು 7,000 ಎಕರೆ ಅಕ್ವೈರ್ ಮಾಡಿ ಕೈಗಾರಿಕೆ ಬೆಳವಣಿಗೆಗೆ ಒಂದು ಉತ್ತೇಜಕವಾದಂಥ ಒಂದು ವ್ಯವಸ್ಥೆನ ಅವತ್ತಿನ ಮುಖ್ಯಮಂತ್ರಿ ಆದಂಥ SF ಕೃಷ್ಣ ಅವರು ಮಾಡಿದ್ರು. ಅವರಿಂದ ನಂತರ ಇನ್ಫೋಸಿಸ್ ಬಂತು. ಇನ್ಫೋಸಿಸ್ ನಂತರ ಬೇರೆ ಬೇರೆ ಸಾಫ್ಟ್ವೇರ್ ಕಂಪ್ನಿಗಳು ಸಾಕಷ್ಟು ಬಂದಿದ್ದಾವೆ. ಅದಕ್ಕೆಲ್ಲ ಕೊಡುಗೆ ನಮ್ಮ SF ಕೃಷ್ಣ ಅವರು ಮುಖ್ಯಮಂತ್ರಿ ಆದದ್ರಿಂದ. ಹೊಸ್ದಾಗಿ ಏನೋ ಒಬ್ಬ ಕೈಗಾರಿಕೆ ಸಂಸ್ಥೆ ಮಾಡಬೇಕು ಸಣ್ಣ ಪುಟ್ಟದಾಗೆ ಅಂದರೆ ಅದರ ನಿಬಂಧನೆ ಏನಿರುತ್ತೆ ಸರ್? ಯಾರೇ ಕೈಗಾರಿಕೆ ಮಾಡಬೇಕು ಅಂತಂದ್ರೂ ಡಿಸ್ಟಿಕ್ ಇಂಡಸ್ಟ್ರಿಯಲ್ ಸೆಂಟ್ರಲ್ಲಿ ಒಂದು ನೋಂದಣಿ ಮಾಡ್ಕೊಳ್ಬೇಕಿತ್ತು. ಆದರೆ ಈಗ ಸರ್ಕಾರ ಭಾಳ
ಶೀಘ್ರಗತಿನಲ್ಲಿ ಆಗಲಿಕ್ಕೆ ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಉಂಟು. ಅದರ ರಿಜಿಸ್ಟ್ರೇಷನ್ ಮಾಡಿದ್ರೆ ಬಾಕಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗ್ಬೋದು, ವಿದ್ಯುತ್ ಶಕ್ತಿಗೆ ಸರಬರಾಜಿನಲ್ಲಿ ನಾವು ಪವರ್ ತೊಗೊಳಕ್ಕೆ ಆಗ್ಬೋದು, ವಾಟರ್ ಸಪ್ಲೈ ತೊಗೊಳ್ಬೋದು, KDBನಲ್ಲಿ ಲ್ಯಾಂಡ್ ತೊಗೊಳಕ್ಕೆ ಆಗ್ಬೋದು, ಎಲ್ಲದಕ್ಕೂ ನಮಗೆ ಸ್ಫೂರ್ತಿಯಾಗಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಅದಕ್ಕಾಗಿ ಮೈಸೂರಿನಲ್ಲಿ DC ಅವರ ಅಧ್ಯಕ್ಷತೆಯಲ್ಲಿ DICಯ ಜಾಯಿಂಟ್ ಡೈರೆಕ್ಟರ್ ಏನಿದ್ದಾರೆ ಅವರು ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ನಾವೆಲ್ಲ ಸಲಹಾ ಸಮಿತಿ ಸದಸ್ಯರಾಗಿ ಅವ್ರಿಗೆ ಏನೇನು ಸಹಾಯ ಬೇಕು, ಏನೇನು ಕೈಗಾರಿಕೆಗಳಿಗೆ ಅನುಕೂಲ ಆಗಬೇಕು ಅದು ಮಾಡಲಿಕ್ಕೆ ಸಹಾಯ ಮಾಡಿ ಒಂದು ಸಿಂಗಲ್ ವಿಂಡೋದಲ್ಲಿ ಅವ್ರಿಗೆ ಅಪ್ರೂವ್ ಮಾಡ್ತೀವಿ. ಅಪ್ರೂವ್ ಮಾಡಾದ್ಮೇಲೆ ಅವ್ರಿಗೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಬರ್ತಾರೆ. ಅವ್ರ ಮುಖಾಂತರ ನಾವು ಕೈಗಾರಿಕೆಗಳಿಗೆ ಬೇಕಾದಂಥ ಹಣಕಾಸು ವ್ಯವಸ್ಥೆನ ಕರ್ನಾಟಕ ಹಣಕಾಸು ಸಂಸ್ಥೆ ವತಿಯಿಂದ ಮತ್ತು ಇತರ ಶೆಡ್ಯೂಲ್ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಮತ್ತು ಪ್ರೈವೇಟ್ ಬ್ಯಾಂಕ್ಗಳಿಂದ ಅವ್ರಿಗೆ ಏನೇನು ಹಣಕಾಸಿನ ಸೌಲಭ್ಯ ಬೇಕು ಅದನ್ನು ನಾವು ಒದಗಿಸಿಕೊಡ್ಲಿಕ್ಕೆ ಸಹಾಯ ಮಾಡ್ತೀವಿ ಸರ್. ಎಷ್ಟು ದಿನದೊಳಗಡೆ ಈ ಕೈಗಾರಿಕಾ ಸಂಸ್ಥೆಗೆ ಅವರಿಗೆ ನೋಂದಣಿಯಾಗಿ ಅಧಿಕೃತವಾಗಿ ಪತ್ರ ಕೊಡ್ತೀರಾ ಅವ್ರಿಗೆ? ಸಿಂಗಲ್ ವಿಂಡೋ, ಒಂದು ತಿಂಗಳಲ್ಲಿ ಅಥವಾ 2 ತಿಂಗಳೊಳಗಡೆ ನಾವು ಅವರು ಅಧಿಕೃತವಾಗಿ ಕೊಡ್ತೀವಿ. ನಂತರ ಅವ್ರಿಗೆ ಒಂದು ಕಂಡೀಷನ್ ಹಾಕ್ತೀವಿ, ಯಾವುದೇ ಜಮೀನು ಕೊಟ್ಟರೆ ಅವ್ರು ಕೈಗಾರಿಕೆ ಮಾಡಲಿಕ್ಕೆ ಅಥವಾ ಸೆಡ್ ಕೊಟ್ಟರೆ 2 ವರ್ಷದೊಳಗೆ ಅವರು ಸಂಪೂರ್ಣ ಮಾಡಿ ಅವರು ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಸರ್. ಈ ಕೈಗಾರಿಕೆ ಸ್ಥಾಪಿಸ್ಬೇಕಾದ್ರೆ ಇಂತಿಷ್ಟ ಜಾಗ ಅಂತ ಇರುತ್ತಾ, ಇಲ್ಲ ಇಂಥ ಜಾಗದಲ್ಲೇ ಮಾಡ್ಬೇಕಂತ ಇರುತ್ತೆ? ಇಲ್ಲ ಹಾಗೇನಿಲ್ಲ, ಎಲ್ಲಾದರೂ ಮಾಡ್ಬೋದು. ಮತ್ತು ಸ್ವಂತ ಜಮೀನು ಇದ್ದರೆ ಅವ್ರಿಗೆ ನಾವು ಬೇರೆ ಬರೀ ಲ್ಯಾಂಡ್ ಇದ್ರೂ ಸಾಕು, ಅದ ಕನ್ವರ್ಷನ್ ಮಾಡ್ಬೋದು. ಇತ್ತೀಚಿನ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಅದಕ್ಕೆ 2 ಎಕರೆ ತನಕ ಯಾವುದೇ ಅನುಮತಿ ಬೇಕಿಲ್ಲ, ನೀವು ಮಾಡ್ಬೋದು ಅಂತ ಹೇಳಿದ್ದಾರೆ. ಅದು ಇನ್ನೂ ಕಾನೂನು ಜಾರಿ ಆಗಿಲ್ಲ ಅಷ್ಟೇ. ಅದು ಬಂದ ತಕ್ಷಣ ನಾವು ಈಗಲೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಕೈಗಾರಿಕೆಗಳಿಗೆ ಏನು ಯಾವುದೇ ಅನುಮತಿ ಬೇಕಿಲ್ಲ ಮತ್ತು ಕನ್ವರ್ಷನ್ ಆಗಬೇಕಾದ ಅವಶ್ಯಕತೆ ಇಲ್ಲ ಅಂತ ಈ ಮೂಲಕ ಹೇಳಲಿಕ್ಕೆ. ತಮ್ಮ ಸಂಸ್ಥೆಯಿಂದ ಹೋಗಿ ಖುದ್ದಾಗಿ ಜಾಗನ ಪರಿಶೀಲನೆ ಮಾಡ್ತೀರಾ ಏನಾರು? ಇಲ್ಲ KDB ಅವರು ಲ್ಯಾಂಡ್ ಕೊಡ್ತಾರೆ. DC ಅವರ ನೇತೃತ್ವದಲ್ಲಿ, DC ಅವರ ಅಧ್ಯಕ್ಷತೆಯಲ್ಲಿ ನಾವು ಅವ್ರಿಗೆ ಸಹಕಾರ ಕೊಟ್ಟು ಆ ಒಂದು ಜಾಗದ ಪರಿಶೀಲನೆ ಎಲ್ಲನೂ ಡಿಪಾರ್ಟ್ಮೆಂಟ್ನವ್ರು ಮಾಡ್ತಾರೆ. ಅದ್ರ ಶೀಘ್ರಗತಿಯಲ್ಲಿ ಆಗಲಿಕ್ಕೆ ನಾವು ಸಹಾಯ ಮಾಡ್ತೀವಿ. ಇದ್ರ ಜೊತೆಗೆ ಸರ್, ಈಗ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಮತ್ತು ಫ್ಯಾಕ್ಟ್ರಿ ತಮ್ಮ ಮತ್ತು ಸಂಸ್ಥೆ ಎಲ್ಲ ನಡ್ಕೋಬೇಕು, ಫ್ಯಾಮಿಲಿಗೆ ಎಷ್ಟು ಒತ್ತು ಕೊಡ್ತೀರಾ ಸರ್? ಸರ್, ಒಂದು ಫ್ಯಾಮಿಲಿ ಅಂತ ಅಂದರೆ ಮನೆ ಒಂದೇ ಅಲ್ಲ, ನಾವು ಮಾಡುವಂಥ ಕಾರ್ಯಕ್ಷೇತ್ರ ಒಂದು. ನಮಗೆ ಈಗ ನನಗೆ 69ನೇ ವಯಸ್ಸು. ನಿನ್ನೆ ತಾನೇ ನಾನು ಹುಟ್ಟಿದಬ್ಬ ಆಚರಿಸ್ಕೊಂಡಿದ್ದೇನೆ. ಮೊನ್ನೆ ನಾನು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ. ಮೈಸೂರು ಓಪನ್ ಯೂನಿವರ್ಸಿಟಿ ಅವರು ನನ್ನ ಸಾಧನೆಗಳು ನೋಡಿ ನನಗೆ ಗೌರವ ಡಾಕ್ಟರೇಟ್ನ ಕೊಟ್ಟಿದ್ದಾರೆ. ನಮಗೆ ಸಂಸಾರ ಅಂತಂದರೆ ನಮಗೆ ಸಾರ್ವಜನಿಕರ ಒಂದು ಉತ್ತೇಜನ, ಸಾರ್ವಜನಿಕರಿಗೆ ಸಹಾಯ ಮಾಡೋದೇ ಒಂದು ಸಂಸಾರ ಅನ್ನೋದು ನಮ್ಮ ಒಂದು ನೀತಿ ನಿಯಮದಲ್ಲಿ ಇಟ್ಕೊಂಡಿದ್ದೀವಿ ಸರ್. ನಮ್ಮ ಮೈಸೂರು ಚೇಂಬರ್ ಆಫ್ ಕಾಮರ್ಸು ಅಂದರೆ ಮೈಸೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಕಾರಣ ಇಷ್ಟೇ, ನಮ್ಮ ಸಂಸ್ಥೆ ಸ್ಥಾಪನೆ ಆದಂಥದ್ರಿಂದ ಕೈಗಾರಿಕೆಗಳಿಗೆ ಒತ್ತು ಕೊಡೋದ್ರ ಜೊತೆಗೆ ನಾವು ಸ್ಟೇಟ್ನಲ್ಲಿ FKCCನಲ್ಲಿ ಪ್ರೆಸೆಂಟ್ ಮಾಡಿ ಸರ್ಕಾರದಲ್ಲಿ ಏನೇನು ಕೆಲಸ ಆಗಬೇಕು ಅದರ ಸವಲತ್ತುಗಳನ್ನ ನಮ್ಮ ಮೈಸೂರು ನಗರಕ್ಕೆ, ಮೈಸೂರು ಜಿಲ್ಲೆಗೆ ಬೇಕಾದಂಥ ಸಕಲ ಸೌಲಭ್ಯಗಳನ್ನ ನಾವು ಡಿಮ್ಯಾಂಡ್ ಮಾಡಿ ಕೇಳ್ತೀವಿ. ಕಾರಣ ಅಷ್ಟೇ, ಮಕ್ಕಳು ಅಳದೇನೆ ತಾಯಿ ಹಾಲು ಕೊಡೋದಿಲ್ಲ. ಅದೇ ರೀತಿ ನಾವು ಮೈಸೂರು ಜಿಲ್ಲೆಗೆ ಬೇಕಾದಂಥ ಏನೇನು ಬೇಕು ಮೂಲಭೂತ ಸೌಕರ್ಯಗಳಾಗ್ಬೋದು ಅಥವಾ ಕೈಗಾರಿಕೋದ್ಯಮಿಗಳಿಗೆ ಏನೇನು ಆಗಬೇಕು ಅದೆಲ್ಲದನ್ನು ನಾವು ತಯಾರು ಮಾಡಿ ಅವ್ರಿಗೆ ಸರ್ಕಾರದ ಅನುಮತಿ ಮೇಲೆ ತಗೊಳ್ತೀವಿ. ಅದಲ್ಲದೆ ಮೈಸೂರಿನ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನಾವು ಪ್ರೀ ಬಡ್ಜೆಟ್ಗೆ ಮುಂಗಡವಾಗಿ ಕೇಂದ್ರ ಸರ್ಕಾರಕ್ಕೆ ನಮಗೆ ಏನೇನು ಆಗಬೇಕು, ಕೇಂದ್ರ ಸರ್ಕಾರದಿಂದ ಬರುವಂಥದ್ದು ಅದಕ್ಕೆ ಬೇಕಾದಂಥ ಇನ್ಪುಟ್ಸು ಏನೇನು ಬೇಕು, ಬಡ್ಜೆಟ್ನಲ್ಲಿ ನಮ್ಗೆ ಇಂತಿಂಥ ಸೌಕರ್ಯ ಬೇಕು ಅಂತ ನಾವು ಈಗಾಗಲೇ ಬೇಡಿಕೆ ಸಲ್ಲಿಸಿದ್ದೀವಿ. ಅದೇ ರೀತಿ ರಾಜ್ಯ ಸರ್ಕಾರಕ್ಕೆ ಈಗ ಉದಾಹರಣೆಗೆ ಮೈಸೂರಿಗೆ ಮುಂದಿನ ಒಂದು 20 ವರ್ಷಕ್ಕೆ 30 ವರ್ಷಕ್ಕೆ ಒಂದು ಮೋನೋ ರೈಲು ಅಥವಾ ಲೋಕಲ್ ಟ್ರೈನ್ ವ್ಯವಸ್ಥೆ ಆಗಬೇಕು ಅನ್ನೋ ಒಂದು ನಾವು ಬೇಡಿಕೆ ಇಟ್ಟಿದ್ದೀವಿ. ಇದಲ್ಲದೆ ಪ್ರಸಾದ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ ಚಾಮುಂಡಿ ಬೆಟ್ಟ ಆಗ್ಬೋದು ಮತ್ತು KRS ಆಗ್ಬೋದು, ಒಂದು ಇದರದ ಝೂ ಆಗ್ಬೋದು, ಇವಕ್ಕೆಲ್ಲದಕ್ಕೂ ನಾನು ಅನುದಾನನ ಈಗ ಕಳೆದ ವರ್ಷ ಪ್ರತಾಪ್ ಸಿಂಹ ಅವ್ರ ನೇತೃತ್ವದಲ್ಲಿ ನಾವು
ಅನುದಾನ ತಂದಿದ್ದೀವಿ. ಪ್ರಸಾದ ಯೋಜನೆಯಲ್ಲಿ ಮಾಡಲಿಕ್ಕೆ ಈಗಾಗಲೇ ಗುದ್ಲಿ ಪೂಜೆ ಆಗಿದೆ. ಆದರೆ ಕೆಲವು ಕಾರಣಾಂತರದಿಂದ ಸ್ಥಳೀಯ ಒಂದು ವ್ಯವಸ್ಥೆಗಳು ಸರಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ನಿಧಾನ ಆಗಿದೆ ಹೊರತು ಅದೆಲ್ಲ ಆಗ್ತದೆ. ಮೈಸೂರಿಗೆ ಹೆದ್ದಾರಿಗಳ ಸಂಪರ್ಕ ಕಲ್ಪಿಸಲಿಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೆ ಇದು ಮಾಡಿದ್ದೀವಿ. ಮೈಸೂರಿನ ರೈಲ್ವೆ ಬಗ್ಗೆ ಮೈಸೂರಿನಿಂದ ಕುಶಾಲನಗರಕ್ಕೆ ರೈಲ್ವೆನ ಈಗಾಗಲೇ ಸರ್ವೆ ಮಾಡಿದ್ದೀವಿ. ಆದರೆ ಅದು ವಯಬಲ್ ಅಲ್ಲ, ಆರ್ಥಿಕ ವಯಬಲ್ ಅಲ್ಲ ಅಂತ ಹೇಳಿದ್ದಾರೆ. ಆದರೆ ಅದನ್ನು ನಾವು ವಯಬಲ್ ಮುಂದೆ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಕಾರ್ಯಗತ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಇದಲ್ಲದೆ ನಾವು ಬಡ್ಜೆಟ್ಗಳು ಅಷ್ಟಕ್ಕೆ ಕೊಡೋದಲ್ಲದೆ ಎಲ್ಲ ಸಂಸ್ಥೆಗಳಲ್ಲಿ, ಉದಾಹರಣೆಗೆ ಕಾರ್ಪೊರೇಷನ್ನು ಏನು ಸ್ವಚ್ಛ ಭಾರತ ಅಭಿಯಾನದಲ್ಲಿ ನಾವು ಭಾಗವಹಿಸಿದ್ದೀವಿ. ಕಾರ್ಪೊರೇಷನ್ ಮುಖಾಂತರ ನಾವು ಅದಕ್ಕೆ ಏನೇನು ಬೇಕು ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಎಲ್ಲ ಶಾಲಾ ಕಾಲೇಜುಗಳಿಗೆ ಅವೇರ್ನೆಸ್ ಕೊಡಲಿಕ್ಕೆ ಗ್ರಾಹಕರ ಪರಿಷತ್ ಮುಖಾಂತರ ಎಲ್ಲ ಸಂಘ ಸಂಸ್ಥೆ ಮೈಸೂರಿನಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳು ಒಳಗೊಂಡು ಮಾಡ್ತಿದ್ವಿ. ನಮ್ಮಲ್ಲಿ 1500 ಜನ 1560 ಜನ ಮೆಂಬರ್ಗಳಿದ್ದಾರೆ. ಅದಲ್ಲದೆ 34 ಸಂಘ ಸಂಸ್ಥೆಗಳು ನಮ್ಮಲ್ಲಿ ಅಫಿಲೇಟೆಡ್ ಆಗಿದ್ದಾವೆ. ಅದೆಲ್ಲರ ಪ್ರತಿ ಒಂದು ಸಂಘದಲ್ಲೂ ಕಡಿಮೆ ಅಂತಂದರೂ 25ರಿಂದ 500 ಜನ 1000 ಜನ ತನಕ ಒಂದು ಮೆಂಬರ್ಗಳಿದ್ದಾರೆ. ಅವರೆಲ್ಲ ನಮಗೆ ಇಂಡೈರೆಕ್ಟಾಗಿ ಮೆಂಬರ್ ಆಗ್ತಾರೆ. ಅವ್ರ ಎಲ್ಲ ಸಹಾಯಗಳ ಆ ಒಂದು ಸಂಘ ಸಂಸ್ಥೆಗಳ ಒಡನಾಡಿಯಾಗಿ ನಾವು ಈ ಕಾರ್ಯಗಳನ್ನ ಮಾಡಲಿಕ್ಕೆ ಇದು ಮಾಡ್ತಿದ್ದೀವಿ. ಆ ಸಂಘ ಸಂಸ್ಥೆಗಳಿಗೆ ಕುಂದುಕೊರತೆ ಆಗ್ಬೋದು. ಈಗ ಉದಾಹರಣೆಗೆ ಎಲ್ಲೋ ಕಳ್ಳತನ ಆಗ್ತು, ಅದ್ರ ಬಗ್ಗೆ ನಾವು ಪೊಲೀಸ್ನಾಗೆ ಅವೇರ್ನೆಸ್ ಕೊಡೋದು, ಪೊಲೀಸ್ನವ್ರ ಮುಖಾಂತರ. GST ಸಮಸ್ಯೆ ಆಯಿತು, GSTಗೆ ಜಾಯಿಂಟ್ ಕಮಿಷನರು ಸೆಂಟ್ರಲ್ ಮಿನಿಸ್ಟರ್ಗಳ ಮುಖಾಂತರ ನಾವು ಅಪ್ರೋಚ್ ಮಾಡೋದು. ಈ ಇನ್ಕಮ್ ಟ್ಯಾಕ್ಸ್ನಲ್ಲಿ ಏನೇ ತೊಂದರೆ ಆದ್ರೂ ಅದಕ್ಕೆ ಯಾವ ರೀತಿ ಏನಾಗಬೇಕು ಅಂತ ಈ GST ಕಮಿಷನರ್ನ ನಾವು ಬೆಂಗಳೂರಲ್ಲಿದ್ದಾರೆ, ಅವ್ರನ್ನ ಕರೆಸಿ ನಾವು ಅವ್ರ ಬಗ್ಗೆ ನಾವು ಅವೇರ್ನೆಸ್ ಕೊಡೋದು. ಮತ್ತು ಜನಗಳಿಗೆ ಯಾವ ರೀತಿ ಇನ್ಕಮ್ ಟ್ಯಾಕ್ಸ್ನ ತೊಂದರೆ ಆಗ್ತೈತೆ ಅನ್ನೋದು ಅವ್ರನ್ನ ಮನಮುಟ್ಟಿಸಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ನಮಗೆ GST ಆಗ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗ್ಬೋದು, ಎಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಅದನ್ನು ನಾವು ಸಹಾಯ ಮಾಡಿ ಎಲ್ಲರಿಗೂ ಪರಿಹರಿಸ್ತೀವಿ ಆ ಸಮಸ್ಯೆಗಳನ್ನ. ತಮ್ಮ ಸಂಸ್ಥೆಯಲ್ಲಿ ನೋಂದಣಿ ಮಾಡ್ಕೋಬೇಕಂದ್ರೆ ಸದಸ್ಯರಾಗಿ ಏನು ನಿಬಂಧನೆ ಇರುತ್ತೆ? ನಮ್ಮಲ್ಲಿ ಯಾವುದೇ ಒಂದು ಲೈಸೆನ್ಸ್ GST ರಿಜಿಸ್ಟ್ರೇಷನ್ ಇರಬೇಕು, DIC ರಿಜಿಸ್ಟ್ರೇಷನ್ ಇರಬೇಕು, ಮತ್ತು ಟ್ರೇಡ್ ಲೈಸೆನ್ಸ್ ಇದ್ರೂ ಸಾಕು, ನಾವು ನೋಂದಣಿ ಮಾಡ್ಕೊಳ್ತೀವಿ. ಇಷ್ಟೆಲ್ಲ ಅಚೀವ್ ಮಾಡಿದ್ದೀರಾ. ತಮ್ಮ ಸ್ನೇಹಿತರಾಗಿರ್ಬೋದು, ತಮ್ಮ ಸದಸ್ಯರಾಗಿರ್ಬೋದು, ಮತ್ತು ಆಡಳಿತ ಸಿಬ್ಬಂದಿ ವರ್ಗದವರು ಯಾವ ರೀತಿ ಸಹಕರಿಸಿದ್ರು ಸರ್ ತಮಗೆ? ಖಂಡಿತ ಸಹಕರಿಸ್ತಾರೆ. ಅವ್ರ ಸಹಕಾರ ಇಲ್ಲದೆ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಆಫೀಸ್ ಬೇರರ್ಸ್ ಸಹಾಯ ಇಲ್ಲದೇ ಇಲ್ಲ. ನಮ್ಮ ಆಫೀಸ್ ಬೇರರ್ನಲ್ಲಿ ಉಪಾಧ್ಯಕ್ಷರಾದಂಥ ಆನಂದ್ ಅವರು ಆಗ್ಬೋದು, ಕಾರ್ಯದರ್ಶಿ ಆದಂಥ ಶಿವಾಜಿರಾವ್ ಆಗ್ಬೋದು, ಟ್ರೆಸರರ್ ಆದಂಥ ಅಶೋಕ್ ಅವರು ಇರ್ಬೋದು, ಅದಕ್ಕಿಂತ ಹೆಚ್ಚಿಗೆ ಜಾಯಿಂಟ್ ಸೆಕ್ರೆಟರಿ ಆದಂಥ ವಿನೋದ್ ಜೈನ್ ಅವರು ಇರ್ಬೋದು, ಅದೆಲ್ಲದಕ್ಕಿಂತ ಹೆಚ್ಚಿಗೆ ಮಾರ್ಕೆಟ್ ಮಾದೇವಣ್ಣ ಆಗ್ಬೋದು, ಗಣೇಶ್ ಅವರು, ಇನ್ನಿತರ ಎಲ್ಲ ಡೈರೆಕ್ಟ್ರುಗಳು ಕೂಡ ನಮಗೆ ಸ್ಕೂಲ್ಗಳು ನಡೆಸುವಂಥ ಮಂಜುನಾಥ್ ಶ್ರೀವತ್ಸ ಆಗ್ಬೋದು, ಹುಣಸೂರಿನ ಶಾಸ್ತ್ರಿಗಳಾಗ್ಬೋದು, ಶಾಸ್ತ್ರೀಯ ಸ್ಕೂಲ್ನ ಮುಖ್ಯಸ್ಥರಾಗ್ಬೋದು, ರಾಧಾಕೃಷ್ಣ ಅವರು, ಎಲ್ಲರ ಸಹಕಾರ ನಮಗೆ ಅತ್ಯುಮುಖ್ಯವಾಗಿ ನಡೀತಾ ಇದೆ. ಅವ್ರ ಸಹಕಾರದಿಂದ ನಾವು ಈ ಸಂಸ್ಥೆನ ಇನ್ನಿಲ್ಲದೆ ಇದುವರೆಗೂ 65 ವರ್ಷ ಆದರೂ ಕೂಡ ಏನು ನಡೀತಿತ್ತು ಅದಕ್ಕಿಂತ ಹೆಚ್ಚಿಗೆ ನಾವು ಅಚೀವ್ ಮಾಡಲಿಕ್ಕೆ ನಮ್ಮ ಆಡಳಿತ ಮಂಡಳಿ ಸಹಕಾರ ಕೊಡ್ತಾ ಇದೆ. ಅದಕ್ಕಾಗಿ ನಾನು ನಮ್ಮ ಆಡಳಿತ ಮಂಡಳಿಯಲ್ಲಿ ಎಲ್ರಿಗೂ ಧನ್ಯವಾದ ಅರ್ಪಿಸ್ತೀನಿ. ಈ ಮೂಲಕ ತಮ್ಮ ಮೂಲಕ ನಾನು ಮೈಸೂರು ಜನತೆಗೆ ಹೇಳೋದು ಇಷ್ಟೇ, ಬರೀ ಉದ್ಯೋಗ ಮಾಡೋದು ಅಷ್ಟೇ ಅಲ್ಲ, ಉದ್ಯೋಗಸ್ಥರಿಗೆ ಉದ್ಯೋಗ ಕೊಡುವಂಥ ದಾತರಾಗಬೇಕು ಅನ್ನೋದು ನನ್ನ ಉದ್ದೇಶ. ನಮ್ಮ ಮೈಸೂರಿನಲ್ಲಿ ಯಾರೇ ಬಂದರೂ ಕೂಡ ಅವ್ರಿಗೆ ಜಾಗದ ಕೊರತೆ ಆಗ್ಬೋದು, ಹಣಕಾಸಿನ ಕೊರತೆ ಆಗ್ಬೋದು, ಹಣಕಾಸು ಸಂಸ್ಥೆಯಿಂದ ನಾವು ಒದಗಿಸ್ಕೊಡ್ತೀವಿ. ಜಾಗದ ವ್ಯವಸ್ಥೆ ಬೇಕು ಅಂದರೆ KSSIDCಯಿಂದ ಮತ್ತು KDBಯಿಂದ ಜಾಗ ಅಥವಾ ಸೆಟ್ಗಳು ಕೊಡಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇದಲ್ಲದೆ ಅವ್ರಿಗೆ ತರಬೇತಿಗಳು ರೂಟ್ ಸೆಟ್ ಸಂಸ್ಥೆಯಲ್ಲಿರ್ಬೋದು ಅಥವಾ KVIC ಮುಖಾಂತರ ಅವ್ರಿಗೆ ಏನು ಭದ್ರತೆ ಇಲ್ಲದೇ ಸಾಲ ಕೊಡುವಂಥ ಒಂದು ವ್ಯವಸ್ಥೆ ಇದೆ, ಅದನ್ನು ಕೂಡ ನಾವು ಸಾಲ ಕೊಡಿಸ್ತೀವಿ. ಎಲ್ಲ ವ್ಯವಸ್ಥೆಗಳು ಕೊಡಿಸಿ ಅವ್ರಿಗೆ ನಾವು ತಾಂತ್ರಿಕ
ಅಧಿವೇಶನಗಳು ಮಾಡಿ ಅವ್ರಿಗೆ ಟೆಕ್ನಿಕಲಿ ಏನೇನು ಬೇಕು ಮಾಡ್ತೀವಿ. ಅದಲ್ಲದೆ ಅವ್ರಿಗೆ ಏನು ರಾ ಮೆಟೀರಿಯಲ್ ಬೇಕು, ಎಲ್ಲಿಂದ ಸಿಗುತ್ತೆ, ಎಲ್ಲಿ ತರಬೇಕು ಅಥವಾ ಯಾವ ಮುಖಾಂತರ ತರಬೇಕು ಅಂತ ಹೇಳಿ KSSIDCಲ್ಲೂ ನಾವು ಅವ್ರಿಗೆ ಬೇಕಾದಂಥ ಕಚ್ಚಾ ವಸ್ತುಗಳನ್ನ ತಯಾರು ಮಾಡಲಿಕ್ಕೆ ಕಚ್ಚಾ ವಸ್ತುಗಳನ್ನ ಕೊಡಿಸ್ತೀವಿ. ಅದಲ್ಲದೆ ನಮಗೆ ಬೇರೆ ಯಾವುದೇ ರಾಜ್ಯ ಅಥವಾ ಯಾವುದೇ ದೇಶದಿಂದ ಅವ್ರಿಗೆ ಏನೇ ಬೇಕಾದ್ರೂ ಇವತ್ತಿನ ತಂತ್ರಜ್ಞಾನದಲ್ಲಿ ನಾವು ಒದಗಿಸ್ಕೊಡೋಕ್ಕೆ ನಮ್ಮ ಸಂಸ್ಥೆ ಮುಂದಾಗಿದೆ, ಎಲ್ಲ ಕೊಡಿಸ್ತಾ ಇದ್ದೀವಿ ಸರ್.